ದುರತ್ಯಯ ಯೋಗ ಮಾರ್ಗ. ಏನೋ ಹೊಸದೊಂದು ಇದು ಬಂದಿದೆ, ಏನದು ಜಮಿನಿ AI ಅಂತ ಬಂದಿದೆಯಲ್ಲ, ಆ ಜಮಿನಿ AI ಒಂದೇನೋ ಹೊಸ ಇದನ್ನು ಕೊಟ್ಟಿದ್ದಾನೆ ಅಂದರೆ, ಯಾರಾದರೂ AI ಕ್ರಿಯೇಟ್ ಮಾಡಿದ ಒಂದು ಫೋಟೋನೋ ಅಥವಾ ಒಂದು ವಿಡಿಯೋನೋ ನೀವು ಅದರಲ್ಲಿ ಅಪ್ಲೋಡ್ ಮಾಡಿ ಇದಕ್ಕೇನೇನು ಪ್ರಾಂಪ್ಟ್ ಅವನು ಮಾಡಿದ್ದಾನೆ ಅಂತ ನೀವು ಕೇಳಿದರೆ ಅದನ್ನೆಲ್ಲ ಪ್ರಾಂಪ್ಟ್ ಬ್ರೇಕ್ ಡೌನ್ ಕೊಡುತ್ತದು. ಇದನ್ನು ಹೀಗೆ ಮಾಡಿದ್ದಾನೆ, ಹಾಗೆ ಮಾಡಿದ್ದಾನೆ ಅಂತ. ಹಾಗೆ ನಮಗೊಂದು ಬರಬೇಕೀಗ, ನಮಗೊಂದು ದೇವರು ಕೊಡಬೇಕು. ಏನು ಅಂದರೆ, ನಮ್ಮ ದೇಹವನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮನ್ನು ನಾವು ಅಪ್ಲೋಡ್ ಮಾಡಿಕೊಳ್ಳೋಣ. ಅಪ್ಲೋಡ್ ಮಾಡಿಕೊಂಡು ಈ ದೇಹವನ್ನು ರಕ್ಷಣೆ ಮಾಡೋದಕ್ಕೆ ದೇವರು ಏನೇನು ಉಪಾಯ ಮಾಡಿದ್ದಾನೆ, ಏನೇನು ಪ್ರಾಂಪ್ಟ್ ಬರೆದಿದ್ದಾನೆ ವಿಚಾರ ಮಾಡಬೇಕು. ಗೊತ್ತೇ ಆಗೋದಿಲ್ಲ. ಅದು ಬರೀಲ್ತಾ ಕೂತ್ರೆ ಗೋವಿಂದ ಮಹಾಭಾರತಕ್ಕಿಂತ ದೊಡ್ಡದಾಗ್ತದದು. ಅಷ್ಟು ಭಗವಂತ ಕರುಣಾಮಯ. ದುರತ್ಯಯ ಯೋಗ ಮಾರ್ಗ. ಹಾಗಿದ್ದಾಗ ಕ್ಷೇಮಂ ವಿಧಾಸ್ಥಿತಿ ಸನೋ ಭಗವಾಂಸ್ತ್ರಿಧೀಶಃ, ಅವನು ರಕ್ಷಣೆ ಮಾಡೇ ಮಾಡ್ತಾನೆ. ವಿಮರ್ಶೇನ ಕಿಯಾನಿಹಾರ್ಥ. ಹಾಗಾಗಿ ಆ ಭಗವಂತನನ್ನು ಸ್ಮರಣೆ ಮಾಡಿ ನಿಮಗೆಲ್ಲ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಬ್ರಹ್ಮದೇವರು ದೇವತೆಗಳಿಗೆ ಹೇಳ್ತಾರೆ. ಆಗ ದಿತಿ 100 ವರ್ಷ ಆದ ಮೇಲೆ ಇಬ್ಬರು ಮಕ್ಕಳನ್ನು ಹಡಿತಾಳೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅಂತ. ಎಲ್ಲ ಮಹಾ ಉಗ್ರರು, ಎಲ್ಲರನ್ನೂ ನಾಶ ಮಾಡ್ತಾ ಹೋಗ್ತಾರೆ. ಹಿರಣ್ಯಕಶಿಪುವಿನ ಕಥೆಯನ್ನು ಮುಂದೆ ಹೇಳ್ತಾರೆ. ಹಿರಣ್ಯಾಕ್ಷ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಹೊರಟ. ಗದೆಯನ್ನು ಹಿಡ್ಕೊಂಡು ಸ್ವರ್ಗಕ್ಕೆ ಹೋದ, ಎಲ್ಲರನ್ನೂ ಸಾಯಿಸಬೇಕು ಅಂತ. ಸ್ವರ್ಗದಲ್ಲಿ ಯಾರೂ ಇರಲಿಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು, ಈ ಹಿರಣ್ಯಾಕ್ಷ ಬರ್ತಾನೆ ಅಂತ. ಸರಿ ಅಂತ ಸಮುದ್ರಕ್ಕೆ ಬಂದ. ಸಮುದ್ರಕ್ಕೆ ಬಂದು ವರುಣ ಏನಾಗಿತ್ತು ಅಂದರೆ, ರೀಸೆಂಟಾಗಿ ವರುಣ ಒಂದು ಅಶ್ವಮೇಧ ಯಾಗವನ್ನು ಮಾಡಿದ್ದ. ಹೀಗಾಗಿ ವರುಣ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂದರೆ, ಅಶ್ವಮೇಧ ಯಾಗ ಮಾಡಬೇಕು ಅಂದರೆ ಎಲ್ಲರನ್ನೂ ಸೋಲಿಸಿರ್ಬೇಕಲ್ಲ. ಹೀಗಾಗಿ ವರುಣ ಭಾರೀ ಪರಾಕ್ರಮಶಾಲಿ ಅಂತ ಆಗ ಒಳ್ಳೆ ಹವಾ ಇತ್ತು. ಹೀಗಾಗಿ ವರುಣನನ್ನು ಸಾಯಿಸೋಣ ಅಂತ ಸಮುದ್ರಕ್ಕೆ ಬರ್ತಾನೆ. ಸಮುದ್ರಕ್ಕೆ ಬಂದರೆ ವರುಣ ಇವನು ಬಂತೆ, ಬರ್ರಿ 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 ಅಂತ ಕೂಡಿಸಿಬಿಟ್ಟ. ಕೂಡಿಸಿ ಮರ್ಯಾದೆ ಮಾಡಿ ಎಲ್ಲ ಮಾಡಿದ. ವರುಣ ಯುದ್ಧಕ್ಕೆ ಬಾ ನನ್ನ ಜೊತೆಗೆ ಅಂತ. ಅವನು ವರುಣಂದ, ಯುದ್ಧ ಎಲ್ಲ ಆಗೋದಿಲ್ಲಪ್ಪ, ನನ್ನ ಜೊತೆ ಏನು ಯುದ್ಧ, ನಾ ಏನು ಬಚ್ಚ ನಿನ್ನ ಮುಂದೆ. ಹಾಗಾಗಿ ನನ್ನ ಹತ್ರ ಇಲ್ಲ ಆಗ ಪಶ್ಯಾಮಿ ನಾಣ್ಯಂ ಪುರುಷಂ ಪುರಾತನಾತ್ ಯಸ್ ಸಂಯುಗೇ ತ್ವಾಂ ರಣರಂಗ ಕೋವಿದಂ. ನಿನ್ನಂತಹ ರಣರಂಗ ಕೋವಿದ ನೀ ರಣರಂಗ ಕೋವಿದನ ಜೊತೆಗೆ ಯುದ್ಧ ಆಡೋದಕ್ಕೆ ನಾವ್ಯಾರೂ ಸರಿಯಲ್ಲ, ನೀ ಸುಮ್ಮನೆ ಹುಡುಕ್ಲೇಬೇಡ, ಒಬ್ಬನೇ ಒಬ್ಬ ನೋಡಪ್ಪ ನಾರಾಯಣ, ಅವನ ಜೊತೆಗೆ ಯುದ್ಧ ಆಡು, ಎಲ್ಲ ಸರಿ ಹೋಗುತ್ತೆ ನಿನಗೆ ಅಂತ. ಸರಿ, ಹಾಗಾದರೆ ನಾರಾಯಣನನ್ನು ಹುಡುಕಬೇಕು ಅಂತ ಹೇಳಿ ನಾರಾಯಣನೆಲ್ಲಿ ಹುಡುಕೋದು? ನಾರಾಯಣ ಅಂತ ಯಾವಾಗಲೂ ಯಾರಂತಿರ್ತಾರೆ? ನಾರದರ ಹತ್ತ ಬಂದ. ಎಲ್ಲಿದ್ದಾನೆ ನಾರಾಯಣ? ಗತಿಮಂಗ ನಾರದ ಕೇಳಿದ ಕೂಡಲೇ ಅವನಂದ, ಇಲ್ಲ ರಸಾತಲದಲ್ಲಿ ಇದ್ದಾನೆ, ರಸಾತಲದಲ್ಲಿ ಒಬ್ಬನಿದ್ದಾನೆ, ಅಲ್ಲಿ ನಾರಾಯಣ ಇದ್ದಾನೆ ಅಂತ ಹೇಳಿದಾಗ ರಸಾತಲಕ್ಕೆ ಬರ್ತಾನೆ. ರಸಾತಲಕ್ಕೆ ಬಂದು ನೋಡ್ತಾನೆ, ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಹುಡುಕ್ತಾನೆ, ನಾರಾಯಣ ಕಾಣಿಸೋದೇ ಇಲ್ಲ. ಎದುರಿಗೆ ಒಂದು ದೊಡ್ಡ ಹಂದಿ ಕೂತಿರ್ತದಷ್ಟೇ. ಅಪಹಾಸ ಮಾಡ್ತಾನೆ ಹಿರಣ್ಯಾಕ್ಷ, ಅಪಹಾಸ ಮಾಡ್ತಾನೆ. ಇದೇ ನೀನ ನಾರಾಯಣ, ಏನೋ ಪಶು ಇದ್ದಾಗಿದ್ದಿ ಅಂತೆಲ್ಲ ಬೈತಾನೆ. ಬೈದಾಗ ಭಗವಂತ ವರಾಹ ಅಂತಾನೆ, ಸತ್ಯಂ ವಯಂಭೋ ವನಗೋಚರ ಮೃಗ. ಹೌದಪ್ಪ, ನಾವು ಪಶುಗಳೇ, ಯುಷ್ಮದ್ವಿಧಾನ್ ಮೃಗಯೇ ಗ್ರಾಮ ಸಿಂಹಾನ್. ನಿಮ್ಮಂತಹ ನರಿಗಳನ್ನು ಸಾಯಿಸೋದಕ್ಕೆ ಇರುವ ಪಶುಗಳು ನಾವು ಅಂತ ಅವನು ಉತ್ತರವನ್ನು ಕೊಡ್ತಾನೆ. ಇಬ್ಬರಿಗೂ ಸಿಟ್ಟು ಬರುತ್ತೆ. ಸೋಧಿಕ್ಷಿಪ್ತೋ ಭಗವತ ಪ್ರಲಬ್ಧಶ್ಚ ಋಷಾಭೃಶಂ. ಭಾರೀ ಸಿಟ್ಟು ಬಂತು. ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ಘನಘೋರವಾದ ಯುದ್ಧ, ಭಾರೀ ಯುದ್ಧದ ವರ್ಣನೆ ಎಲ್ಲ ಇದೆ, ಅಷ್ಟೆಲ್ಲ ವಿವರ ಮಾಡೋದಿಲ್ಲ. ಭಾರೀ ಯುದ್ಧ. ಏಷತೆ ದೇವದೇವಾನಾಂ. ಯುದ್ಧ ಆಡ್ತಾ ಮಧ್ಯಾಹ್ನ 12:15 ಶುರು ಮಾಡ್ಯಾನ ಯುದ್ಧ. 12:15 ಆಯ್ತು, 1:15 ಆಯ್ತು, 2:15 ಆಯ್ತು, 3:15, 4:15, 5 ಆಯಿತು. ಯುದ್ಧ ಮುಗಿತಾನೇ ಇಲ್ಲ. ಬ್ರಹ್ಮದೇವರು ತಲೆ ಮೇಲೆ ಕೈ ಇಟ್ಕೊಂಡ್ರಿ, ಏನಪ್ಪ ಇದು, ಮುಗಿಸೋ ಮಾರಾಯ. ಹತ್ರ ಬಂದಂತಾರೆ, ಏಷತೆ ದೇವಾನಾಂ ಅಂಘ್ರಿ ಮೂಲಂ ಉಪೇಯುಷಾಂ ಮಾ ಕ್ರೀಡ ಬಾಲವತ. ಏನು ಸಣ್ಣ ಹುಡುಗರಂಗೆ ಆಟ ಆಡ್ತಾ ಕೂತೀಯೋ? ದೇವರಿಗೆ ಯುದ್ಧ ಮಜಾ ಬಂದ್ಬಿಟ್ಟಿತ್ತದು. ಅವನ ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಆಡಬೇಕಾದ್ರೆ ಅಷ್ಟು ಆನಂದ. ನಾನು ಹೇಳ್ತಾ ಇಲ್ಲ, ನಾನು ಶಬ್ದ ಮಜಾ ಅಂದಿರ್ಬೋದು, ಅಲ್ಲಿ ಭಾಗವತದಲ್ಲಿದೆ. ಈಗ ಕೆಲವೊಮ್ಮೆ ಏನಾಗುತ್ತೆ, ಬಡಿಸ್ತಾ ಇರ್ತಾರೆ, ಎಲ್ಲೋ ಬೇರೆಯವ್ರ ಮನೆಗೆ ಊಟಕ್ಕೆ ಹೋಗಿರ್ತೀವಿ, ಬಡಿಸ್ತಾ ಇರ್ತಾರೆ. ಬಡಿಸಿದಾಗ ನಮಗೆ ಸೇರೋ ಪದಾರ್ಥ ಏನಾದರೂ ಇತ್ತು ಅಂದರೆ ಅದನ್ನು ಬೇಗ ತಿನ್ನೋದಿಲ್ಲ, ನಾವು ಸ್ವಲ್ಪ ತಿಂತಾ ಇರ್ತೀವಿ, ಭಾಳ ಹೊತ್ತಿಟ್ಕೊಂಡು ತಿಂತೀವಿ. ಶ್ರೀಖಂಡ ಹಾಕಿರ್ತಾರೆ, ಶ್ರೀಖಂಡ ನಮ್ಗೆ ಸೇರ್ತದೆ ಅಂತ ಇಟ್ಕೊಳ್ರಿ. ಬಡಕ್ನೆ ತಿಂದುಬಿಟ್ರೆ
ಸ್ವಾಮಿಗಳು ಬಂದು 2ನೇ ಸತಿ ಬಡಿಸ್ತಾರೆ ಅಂತ ಗ್ಯಾರಂಟಿ ಇದ್ದರೆ ತಿಂದಿರ್ತೀವಿ, ಇಲ್ಲ ಅಂತ ಆದರೆ ಅದನ್ನು ಖಾಲಿ ಮಾಡಿರೋದೇ ಇಲ್ಲ, ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಮುಗಿಯೋ ತನಕ ತಿಂತಿರ್ತೀವಿ. ಹಾಗೆ ದೇವರಿಗೆ ಈ ಯುದ್ಧ ಆರಿ ಆನಂದ, ಹೀಗಾಗಿ ಮುಗಿಸ್ತಾನೇ ಇಲ್ಲ. ಮಾ ಕ್ರೀಡ ಬಾಲವದ್ದೇವ, ಸಾಕಪ್ಪ ಮಕ್ಕಳಂತ ಆಟ ಆಡ್ತಾ ಕೂಡಬೇಡ. ಯಾಕೆ ಅಂದರೆ ಸಾಯಂಕಾಲ ಆದಾಗೆ ರಾತ್ರಿ ಆದಾಗೆ ಸಂಧ್ಯಾಕಾಲ ಬಂದ ಹಾಗೆ ಶಂಬಟ್ಕರಿ ಅಂತ ಅದಕ್ಕೆ ಆ ರಾಕ್ಷಸರಿಗೆ ಶಕ್ತಿಯನ್ನು ಭಾರಿ ಕೊಟ್ಟು ಬಿಡುತ್ತದೆ. ಆದ್ದರಿಂದ ಬೇಗ ಮುಗಿಸು. ಬೇಗ ಮುಗಿಸು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಪಿಕ್ಚರಸ್ಕಾಗಿ ಭಾಗವತ ಹೇಳುತ್ತೆ. ನನಗೆ ಭಾಗವತದ್ದು ಮಹತ್ವ ಗೊತ್ತಿದೆ, ಆ ಮಾತಲ್ಲ. ವರ್ಣನೆಗಳು ಬರುತ್ತೆ ಭಾಗವತದಲ್ಲಿ, ಬರೀ ವರ್ಣನೆ ಎಲ್ಲ ಬರ್ತದೆ. ಯಾಕಿಷ್ಟು ವರ್ಣನೆ ಮಾಡ್ತಾರೆ ಅಂತೆಲ್ಲ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಈ ಯಾವಾಗ ಬಂತು ನೋಡಿ, ಬಂದ ಮೇಲೆ ನೀವು ಎಷ್ಟು ಚೆನ್ನಾಗಿ ಪ್ರಾಂಪ್ಟ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಅದು ಚಿತ್ರವನ್ನು ಕೊಡುತ್ತೆ. ಭಾಗವತದಲ್ಲಿ ನೀವು ಗಜೇಂದ್ರ ಮೋಕ್ಷದ ಆ ಅಧ್ಯಾಯವನ್ನು ಕೇಳಿ, ಅದರಲ್ಲಿರುವ ಎಲ್ಲ ವರ್ಣನೆಯನ್ನು ನೀವು ಪ್ರಾಂಪ್ಟ್ ಕೊಡಿ, ಅದ್ಭುತವಾಗಿ ಚಿತ್ರ ನಿಮ್ಮ ಮುಂದೆ ಬರ್ತದೆ. ಎಷ್ಟು ಚೆನ್ನಾಗಿ ಭಾಗವತ ಆಯಿತು, ಮಹಾಭಾರತ ಆಯಿತು, ವೇದವ್ಯಾಸ ದೇವರು ಯಾಕೆ ಅಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನು ಹೇಳಿದ್ದಾರೆ ಅಂದರೆ ನಮಗೆ ಅದನ್ನು ಊಹೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಯಾರು ಅದನ್ನು ಚೆನ್ನಾಗಿ ಕಣ್ಣು ಮುಂದೆ ಚಿತ್ರ ತಂದುಕೊಳ್ತಾರೋ ಅವರಿಗೆ ಭಾರಿ ಆನಂದ ಆಗತ್ತೆ. ಹಾಗಾಗಿ ಇಷ್ಟೆಲ್ಲ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಭಾರೀ ಜೋರು ಯುದ್ಧ ನಡೆದಿದೆ. ಬ್ರಹ್ಮದೇವರು ಅಲ್ಲಿ ನಿಂತು ಸಾಕು ಸಾಕು ಮುಗಿಸು ಅಂತ ಇದ್ದಾರೆ. ದೇವರು ಏನು ಮಾಡಬೇಕು? ಹ್ಞೂ ಅನ್ನಬೇಕೋ ಇಲ್ಲೋ? ತದಪಾಂಗೇನ ಸೋಗ್ರಹಿ, ಹಿಂಗೆ ಕಣ್ಣು ಮಾಡಿದಂತೆ ಅಪಾಂಗ, ಏನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡಿ. ತದಪಾಂಗೇನ ಸೋಗ್ರಹೀತ್, ಬ್ರಹ್ಮದೇವರ ಮಾತನ್ನು ಹುಬ್ಬು ಹಾರಿಸಿ ಆಗಲಿ ಏನು ವರ್ಣನೆ, ದೇವರ ಮಹಿಮೆ ನೋಡಿ ಎಷ್ಟು ಚೆನ್ನಾಗಿದೆ. ತದಪಾಂಗೇನ ಸೋಗ್ರಹೀತ್, ಅಟ್ಟಾಗಿ ಮತ್ತೆ ಜಗಳ ಶುರುವಾಗಿದೆ. ಮತ್ತೆ ಒಬ್ಬರಿಗೊಬ್ಬರು ಹೊಡ್ಕೊಳ್ತಾ ಇದ್ದಾರೆ. ಗದೆಯಿಂದ ಅವನು ಎಸೆದ, ಇವನು ಗದೆಯನ್ನು ಎಸೆದ, ಬೇಕಾದಷ್ಟಾಯಿತು. ಒಮ್ಮೆ ಆ ಹಿರಣ್ಯಾಕ್ಷ ದೋರಾಗಿ ಗದೆ ಎಸೆದಿದ್ದಾನೆ. ಗದೆ ದೇವರ ಎದೆಗೆ ಬಡದಿದೆ, ಏನೂ ಆಗಿಲ್ಲ, ಗದೆ ಕೆಳಗೆ ಬಿದ್ದಿದೆ. ದೇವರು ಗದೆಯನ್ನು ಎತ್ತಿ ಅವನಿಗೆ ಕೊಡ್ತಾ ಇದ್ದಾನೆ, ತಗೋ ಯುದ್ಧ ಆಡು ಅಂತ. ನಾ ತೊಗೊಳ್ಳೋದಿಲ್ಲ ಅಂತ. ನೈಚ್ಛದ್ಗದಾಂ ದೀಯಮಾನ, ನೀ ಕೊಟ್ಟರೆ ನಾನೇ ಯಾಕೆ ತೊಗೊಳ್ಳಿ ಅಂತ ನಾವು. ನೈಚ್ಛದ್ಗದಾಂ ದೀಯಮಾನಾಂ ಹರಿಣಾಂ ವಿಗತ ಪ್ರಭಾ ವರ್ಕ್ಣೇ ಸ್ವಶೂಲೇ ಬಹುಧಾ. ತ್ರಿಶೂಲ, ಆ ತ್ರಿಶೂಲವನ್ನು ಎಸೆದ, ಅದನ್ನು ಭಗವಂತ ನಾಶ ಮಾಡಿದ್ದಾನೆ. ಆದಿಸೂಕರ ತೇನೇತ್ಥ ಮಾಹತ ಕ್ಷತ್ತಃ, ಜೋರಾಗಿ ಬಂದು ಒಂದು ಎದೆಗೆ ಗುದ್ದಿದ, ವರಾಹದೇವರ ಎದೆಗೆ ಗುದ್ದಿದರೆ ನಾಕಂಪತ ಮನಾ, ಸ್ವಲ್ಪ ಅಳ್ಳಾಡಲಿಲ್ಲ. ನಾಕಂಪತ ಮನಾ ಸಜಹಾತ ದ್ವಿಪಃ ಅಥೋರುದು ಸೃಜನ್ಮಾಯಾಂ ಯೋಗ ಮಾಯೇಶ್ವರೇ ಹರವು. ಆಮೇಲೆ ಅವನಂದ, ಇದು ಉಪಯೋಗ ಇಲ್ಲ, ಮಾಯಾಯುದ್ಧವನ್ನು ಮಾಡೋಣ ಅಂತ ಮಾಯಾ ಸೃಷ್ಟಿಯನ್ನು ಮಾಡ್ತಾನೆ. ಆ ಹಿರಣ್ಯಾಕ್ಷ ದೈತ್ಯ ಮಾಯಾ ಸೃಷ್ಟಿಯನ್ನು ಮಾಡಿದರೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆಗೆ ಜೋರಾಗಿ ಬಿರುಗಾಳಿ, ಚಂಡವಾತ, ಎಲ್ಲ ಧೂಳು ಉಸುಕು ಎಲ್ಲ ಕಡೆಗೆ ಶುರುವಾಗಿದೆ. ನಿಪೇತುರ್ಗ್ರಾವಾಣ, ಮೇಲಿನಿಂದ ಕಲ್ಲುಗಳೆಲ್ಲ ಬೀಳ್ತಾ ಇದೆ. ಗೌರ್ನಷ್ಟ ನಭಗಣ ಅಭ್ರೋಗೈ, ಎಲ್ಲ ಕಡೆಗೆ ಮಿಂಚು ಗಾಳಿ ಶುರುವಾಗಿದೆ. ಮಳೆ ಬೀಳ್ತಾ ಇದೆ. ಯಾವುದರ ಮಳೆ? ಪೂಯಾ, ಕೀವು, ಪೂಯಾ, ಕೇಶ, ಎಲ್ಲ ಕಡೆಗೆ ಕೇಶಗಳು ಬೀಳ್ತಾ ಇದೆ. ಅಸ್ರಕ, ವಿಟ, ಮೂತ್ರ, ಇವುಗಳ ಮಳೆ, ಅತೀ ಹೊಲಸು ಮಳೆ. ಇವೆಲ್ಲ ಮಾಯಾ ಸೃಷ್ಟಿ. ಹೀಗೆಲ್ಲ ಬೀಳ್ತಾ ಇದೆ. ಗಿರಯ ಪ್ರತ್ಯದೃಶ್ಯಂತ ನಾನಾಯುಧ ಮೊಚೋನಘ, ದೊಡ್ಡ ದೊಡ್ಡ ಪರ್ವತಗಳು ಮೇಲಿನಿಂದ ಬೀಳ್ತಾ ಇದೆ. ಭಾರಿ ಭಾರಿ ಅಸ್ತ್ರಶಸ್ತ್ರಗಳನ್ನು ಹಿಡಿದಂತಹ 100 ಯೋಧರು ಒಮ್ಮೆ ಮೈ ಮೇಲೆ ಬರ್ತಾ ಇದ್ದಾರೆ. ಹೀಗೆ ನಾನಾ ತರಹದ ಸೃಷ್ಟಿಗಳನ್ನೆಲ್ಲ ಅವನು ಮಾಡಿದ. ದೇವರೇನು ಮಾಡಲಿಲ್ಲ, ಸುದರ್ಶನಾಸ್ತ್ರವನ್ನು ತೆಗೆದ, ಆ ಎಲ್ಲ ಸೃಷ್ಟಿಯನ್ನು ನಾಶ ಮಾಡಿಬಿಟ್ಟ. ಆಗ ಅವನಿಗೆ ಗಾಬರಿ ಆಯಿತು. ಅಲ್ಲಿಯವರೆಗೆ ಭಾರೀ ಧೈರ್ಯದಿಂದ ಯುದ್ಧ ಮಾಡಿದಂತಹ ವ್ಯಕ್ತಿ ಪ್ರಾದುಷ್ಕೃತಾನಾಂ ಮಾಯಾನಾಂ ಆಸುರೀಣಾಂ ವಿನಾಶನಂ ತದಾ ದಿತೇ ಸಮಭವತ ಸಹಸಾ ಹೃದಯ ವೇಪಥುಹು. ಓಹೋ, ಇಷ್ಟು ಶಕ್ತಿ ಇದೆಯಾ ಇವನಿಗೆ ಅಂತ ಸ್ವಲ್ಪ ಮನಸ್ಸಿನಲ್ಲಿ ಗಾಬರಿ ಆಯ್ತಂತೆ. ಮತ್ತೆ ಯುದ್ಧಕ್ಕೆ ಅಂತ ಅವನು ಎದ್ದು ಬಂದಾಗ ಕರೇಣ ಕರ್ಣಮೂಲೆ ಅಹನ್ ಯಥಾ ತ್ವಾಷ್ಟ್ರಂ ಮರುತ್ಪತಿ. ಇಷ್ಟೆಲ್ಲ ಯುದ್ಧ ಆಡಿದ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡೋದಕ್ಕೆ ದೇವರು ಬಳಸಿದ ಅಸ್ತ್ರ ಯಾವುದು? ಏನಿಲ್ಲ, ಒಂದು ಕಿವಿ ಕೆಳಗೆ ಟಪ್ ಅಂತ ಕಪಾಳಕ್ಕೆ ಹೊಡೆದ, ಸತ್ತೇ ಬಿದ್ದು ಬಿಟ್ಟ.
ಅಂದಮೇಲೆ ದೇವರ ಲೀಲೆ ಹೋದೋ ಅಲ್ಲಿದ್ದು. ಇಷ್ಟೊತ್ತು ಯುದ್ಧ ಆಡಿದ್ದು ದೇವರ ಲೀಲೆ, ಅದನ್ನು ತೋರಿಸ್ತಾರೆ. ಕರ್ಣಮೂಲೆ ಅಹನನ್ ಯಥಾ ತ್ವಾಷ್ಟಂ ಮಹಾಮತಿ. ಅವನು ಸತ್ತ ಕೂಡಲೇ ಎಲ್ಲ ದೇವತೆಗಳು ಬಂದು ನಮೋ ನಮಸ್ತೆ ಅಖಿಲ ಯಜ್ಞತಂತವೇ ಸ್ಥಿತೋ ಗೃಹೀತಾಮಲ ಸತ್ವಮೂರ್ತಯೇ ದಿಷ್ಟ್ಯಾ ಹತೋಯಂ ಜಗತಾಂ ಮರುಂತುದಃ ತ್ವತ್ಪಾದ ಭಕ್ತ್ಯಾ ವಯಮೀಶ ನಿರ್ವೃತಾಃ. ಆ ರಾಕ್ಷಸನನ್ನು ಸಂಹಾರ ಮಾಡಿದ್ದಕ್ಕಾಗಿ ನಮಗೆಲ್ಲ ಸಂತೋಷ ಆಗಿದೆ ಎಂಬುದಾಗಿ ಹೇಳ್ತಾರೆ. ಶುಕಾಚಾರ್ಯರು ಹೇಳ್ತಾರೆ, ಅನ್ಯೇಷ ಏವಂ ಹಿರಣ್ಯಾಕ್ಷಮಸಹ್ಯ ವಿಕ್ರಮಂ ಸಂಸಾದಯಿತ್ವಾ ಹರಿರಾದಿಸೂಕರಃ ಜಗಾಮಲೋಕಂ ಸ್ವಮಖಂಡಿತೋತ್ಸವಂ ಸಮೀಡಿತ ಪುಷ್ಕರ ವಿಷ್ಟರಾದಿಭಿಃ. ಅಂತಹ ವರಾಹದೇವರು ಎಲ್ಲ ದೇವತೆಗಳಿಂದ ಸ್ತುತ್ಯರಾಗಿ ತಮ್ಮ ಲೋಕದಲ್ಲಿ ತಾವು ಇದ್ದಾರೆ. ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಇತಿ ಉದ್ದಾಮ ಯಶಸಾಂ ಸತಾಂ ಉಪಶ್ರುತ್ಯ ಭವೇನ್ಮೋದಃ ಶ್ರೀವತ್ಸಾಂಕಸ್ಯ ಕಿಂ ಪುನಃ. ಯಾರ್ಯಾರ್ದೋ ರಾಜರ ಕಥೆಯನ್ನು ಕೇಳಿದರೇನೇ ಸಂತೋಷ ಆಗತ್ತೆ ಅಂದ ಮೇಲೆ ದೇವರ ಕಥೆಯನ್ನು ಕೇಳಿದರೆ ಸಂತೋಷ ಆಗದೇ ಇರುತ್ತಾ? ಅವಶ್ಯವಾಗಿ ಸಂತೋಷ ಆಗತ್ತೆ. ಯೋ ಗಜೇಂದ್ರಂ ಜಶಗ್ರಸ್ತಂ ಧ್ಯಾಯಂತಂ ಚರುಣಾಂಬುಜಂ ಕ್ರೋಶಂತೀನಾಂ ಕರೇಣೂನಾಂ ಕೃಚ್ಛತೋ ಮೋಚಯದೃತಂ ತಂ ಸುಖಾರಾಧ್ಯಂ. ಏನು ಒಂದು ಮಾತನ್ನು ಹೇಳ್ತಾರೆ ಶುಕಾಚಾರ್ಯರು, ದೇವರು ನೋಡ್ರಿ, ದೇವರ ಹತ್ರ ಹೋಗ್ರಿ ನೀವು, ಸುಖಾರಾಧ್ಯ ಭಾಳ ಈಸಿ. ದೇವರ ಪೂಜೆ ಮಾಡೋದು ಬಹಳ ಈಸಿ. ಎಲ್ಲಾದರೂ ನೀವು ಕೇಳಿದ್ದೀರಾ ಹೇಳಿ. ದುರ್ಗಾದೇವಿ ಪೂಜೆ ಏನೇನೋ ಹೇಳ್ತಾರೆ, ಹತ್ತೊಂಬ ಇತ್ತೊಂಬ, ಕೆಂಪು ಬಟ್ಟಿ ಕರಿ ಬಟ್ಟಿ, ಅದು ಇದು, ಎಳ್ಳೆಣ್ಣೆ ಆ ಎಣ್ಣೆ ಈ ಎಣ್ಣೆ, 100 ಎಣ್ಣೆ. ಗಣಪತಿ ಪೂಜೆ ಏನೇನೋ ಇದೆ. ರುದ್ರದೇವರ ಪೂಜೆ ಸಾವಿರಾರಿದೆ. ದೇವರ ಪೂಜೆಗೆ ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ? ಪತ್ರಂ ಪುಷ್ಪಂ ಫಲಂ ತೋಯ, ನಿನ್ನತ್ರ ಏನದೋ ತಗೊಂಡು ಬಾ. ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ. ಶುಕಾಚಾರ್ಯರು ಆ ಮಾತನ್ನು ಹೇಳ್ತಾರೆ. ಸುಖಾರಾಧ್ಯಂ, ದೇವರು ಬಹಳ ಈಸಿ. ದೇವರ ಆರಾಧನೆ ಮಾಡೋದು ತುಂಬ ಈಸಿ. ಮಾಡಿರಿ, ಯಾಕೆ ಮಾಡೋದಿಲ್ಲ? ರುಜುಬಿಹಿ ಅನನ್ಯ ಶರಣೈರ್ನೃಪ. ಒಂದೇ ಒಂದು ದೇವರು ಬಯಸೋದು ಭಕ್ತಿ. ಭಕ್ತಿಯನ್ನು ಬಯಸ್ತಾನೆ ಬಿಟ್ಟರೆ ಪೂಜಾ ಒಳಗೆ ಹಂಗೆ ಬೇಕು ಹಿಂಗೆ ಬೇಕು ಏನೋ ಅನ್ನೋದು. ಕಲ್ಮಡಿ ಮಾಡು ಅಂತ ನಿನಗೆ ಹೇಳ್ಯಾನ? ನಿನಗೇನಾದರೂ ಅನ್ನ ದೇವ್ರು ಮಾಡೋರು ಮಾಡ್ತಾರೆ. ನಮಗೆ ಹೇಳಿದ್ನ ದೇವರು ಗಂಗಾ ನದಿಯೊಳಗೆ ಸ್ನಾನ ಮಾಡಿ ಏನೇ ಪೂಜೆ ಮಾಡು ಅಂತ ಯಾವತ್ತಾದರೂ ಅನ್ನ? ನಳದಾಗ ಸ್ನಾನ ಮಾಡ್ತೀವಿ, ಮಾಡ್ತಾನೆ. ದಿವಸ ನೀರೂ ಬರೋದಿಲ್ಲ, 3 ದಿವಸದ ಹಿಂದಿನ ನೀರು ಸ್ನಾನ ಮಾಡಿ ಪೂಜೆ ಮಾಡ್ತೀವಿ, ಒಪ್ಕೋತಾನೆ. ಎಷ್ಟು ಸುಖಾರಾಧ್ಯ ನೋಡಿ ದೇವರು. ರುಜುಭಿಹಿ, ಒಂದೇ ಒಂದು, ಎರಡಿರಬೇಕು. ಒಂದು ರುಜು, ಇನ್ನೊಂದು ಅನನ್ಯ ಶರಣ. ದೇವರಲ್ಲಿ ಭಕ್ತಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಅಂದರೆ ಭಗವಂತ ಮಾಡ್ತಾನೆ. ಯೋ ವೈ ಹಿರಣ್ಯಾಕ್ಷವಧಂ ಮಹಾದ್ಭುತಂ ವಿಕ್ರೀಡಿತಂ ಕಾರಣ ಸೂಕರಾತ್ಮನಃ ಶೃಣೋತಿ ಗಾಯತಿ ಅನುಮೋದತೆ ಅಂಜಸ ವಿಮುಚ್ಯತೆ ಬ್ರಹ್ಮವಧಾದಪಿ ದ್ವಿಜಃ. ಯಾರು ಈ ಹಿರಣ್ಯಾಕ್ಷನ ವಧೆಯನ್ನು, ಭಗವಂತ ಮಾಡಿದ ಈ ಭೂವರಾಹ ದೇವರ ಅದ್ಭುತವಾದ ಲೀಲೆಯನ್ನು ಕೇಳ್ತಾರೆ, ಹೇಳ್ತಾರೆ, ಹೇಳೋರು ಕೇಳೋರನ್ನ ಅನುಮೋದನೆ ಮಾಡ್ತಾರೆ, ಅಷ್ಟು ಮಾಡಿದರೂ ಸಾಕು. ಏನಾದರೂ ನಾವು ಬ್ರಾಹ್ಮಣರ ದ್ರೋಹ ಮಾಡಿದ್ದರೆ ಆ ಬ್ರಾಹ್ಮಣರ ದ್ರೋಹದ ಪಾಪವನ್ನು ಈ ಕಥಾಶ್ರವಣ ನಮಗೆ ಪರಿಹಾರ ಮಾಡುತ್ತೆ. ಬ್ರಹ್ಮವದಾದಪಿ ದ್ವಿಜಃ ಏತನ್ಮಹಾಪುಣ್ಯಮಲಂ ಪವಿತ್ರಂ ಧನ್ಯಂ ಯಶಸ್ಯಂ ಪದಮಾಯುರಾಶಿಷಾಂ ಪ್ರಾಣೇಂದ್ರಿಯಾಣಾಂ ಯುಧಿ ಶೌರ್ಯವರ್ಧನಂ ನಾರಾಯಣೋಂತೆ ಗತಿರಂಗ ಶೃಣ್ವತಾಂ. ಹಾಗಾಗಿ ಇದನ್ನು ಭಕ್ತಿಯಿಂದ ಕೇಳಬೇಕು ಅಂತ ತಿಳಿಸಿಕೊಡ್ತಾರೆ. ಮುಂದೆ 3ನೇ ಸ್ಕಂದದಲ್ಲಿ ಆ ಸ್ವಯಂಭುವ ಮನು, ಅವನ ಮಕ್ಕಳು, ಮುಖ್ಯವಾಗಿ ಕಪಿಲ ರೂಪಿಯಾದಂತಹ ಭಗವಂತನ ಅವತಾರ, ಅವರ ಉಪದೇಶ ಇತ್ಯಾದಿಗಳೆಲ್ಲ ಇದೆ.